ನಿಮ್ಮ ಫ್ಯೂಚರ್ ಅಂತ ಬಂದಾಗ ಮದ್ವೆ ಹುಡುಗ ಹೇಗಿರಬೇಕು, ಕನಸೇನಿದೆ ಅಂತ? ಅಂದರೆ ನಿಮ್ಮನ್ನು ನೀವು ಹೆಂಗಾಗಿದ್ದೀರಾ ಅಂದರೆ ಡೇರಿಂಗ್ ಗರ್ಲ್ ಆಗಿದ್ದೀರಾ, ಹೌದು. ನೀವು ಒಂಥರ ಕ್ರಶ್ ಆಗಿದ್ದೀರಾ ಹುಡುಗರಿಗೆ. ನಾನು ಮದುವೆ ಆಗೋ ಹುಡುಗನ ಥರ ಇದ್ರೆ ಸಾಕು. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಯಾವುದು ವರ್ಕೌಟ್ ಆಗೋದಿಲ್ಲ. ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದಾಗ ಅದ್ರ ಆಪೋಸಿಟ್ ಸಿಗ್ತಾರೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದರೆ ಇನ್ನು ಸಖತ್ತಾಗಿರೋ ಹುಡುಗ ಸಿಗ್ತಾನೆ. ಸೊ ಹಾಗಾಗಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇನ್ನೊಂದು 3 ವರ್ಷ ಬಿಟ್ಟು ಮದುವೆ ಆಗೋಣ. ಹಾಗಾದರೆ ಹುಡುಗರೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ನೀವು ರೆಡಿ ಮಾಡ್ಕೋಬೋದು. ಭವ್ಯರು ಒಪ್ಕೊಳ್ತಾರೆ. ಈ ಎಷ್ಟು ಜನ ಅಪ್ಲಿಕೇಶನ್ ಬರುತ್ತೆ ಯಾರಿಗೆ ಗೊತ್ತು. ದೊಡ್ಡ ಒಂದು ಜವಾಬ್ದಾರಿ ಇದೆ, ಅಕ್ಕನ ಮದುವೆ ಮಾಡಬೇಕು. ಅಂದರೆ ಅಕ್ಕ ಯಾವತ್ತಾರು ಹೇಳ್ಕೊಂಡಿದ್ದಾರೆ ಅಂದರೆ ಈ ಥರ ಪಾರ್ಟ್ನರ್ ಬೇಕು, ಹೀಗೆ ಇರಬೇಕು, ಮನೆಗೆ ಸೆಟ್ ಆಗೋ ಹಾಗೆ ನಿಮ್ಗೆಲ್ಲರಿಗೂ ಹೇಳೋ ಥರ? ಅಂದರೆ ಅವಳಿಗೆ ಈ ಥರ ಲೈಫ್ ಪಾರ್ಟ್ನರ್ ಇರಬೇಕು ಅಂತ ಹೇಳಿಲ್ಲ. ಅವಳಿಗೆ ಏನದು ಲೈಕ್ ಕೈ ಜೋಡಿಸೋಂಥ ಪಾರ್ಟ್ನರ್ ಅಂದರೆ ಎಲ್ಲದರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಸೇಮ್ ಇಲ್ಲ ಆ ಕೆಲಸ ಮಾಡ್ತೀನಿ, ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡ್ತೀನಿ ಅಂದಾಗ ಅದನ್ನು ಅಬ್ಜೆಕ್ಟ್ ಮಾಡಬಾರ್ದು, ಬಿಡಬೇಕು. ಆ್ಯಂಡ್ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ಅಂದಾಗ ಖುಷಿಯಿಂದ ಅವರು ಬರಬೇಕು. ಈ ರೀತಿ ಒಂದು ಅಬ್ಜೆಕ್ಷನ್ ಇರಬಾರ್ದು ಅವ್ರ ಕಡೆಯಿಂದ. ಇಷ್ಟು 2 ಅಬ್ಜೆಕ್ಷನ್ಸ್ ಅವಳದಿರೋದು. ಅದು ಬಿಟ್ಟರೆ ನಥಿಂಗ್. ಭವ್ಯ ಗೌಡ ಅವರ ಕನಸೇನು? ಎಸ್, ಈಗ ಬಿಗ್ ಬಾಸ್ ಮುಗೀತು, ಏನು ಪ್ಲ್ಯಾನಿಂಗ್ ನಡೀತಾ ಇದೆ, ಏನಾಗಬೇಕು ಅಂತ? ಏನಾಗಬೇಕು ಅನ್ನೋದನ್ನ ಆಲ್ರೆಡಿ ಆಗಿದ್ದೀರಾ, ಕನಸೇನಿದೆ ಅಂತ ಅನ್ನೋವಂಥದ್ದು? ಕನಸು ಅನ್ನೋದಕ್ಕಿಂತ ನೆಕ್ಸ್ಟ್ ಏನು ಅನ್ನೋದು ಲೈಕ್ ನನಗೂ ಇನ್ನೂ ಪ್ರಾಸೆಸ್ ಆಗಿಲ್ಲ. ಏನು ಪ್ರಾಜೆಕ್ಟ್ಸ್ ಬರುತ್ತೋ, ಮೂವೀಸು, ಸೀರಿಯಲ್ಸು ಅಥವಾ ಯಾವುದೇ ಒಂದು ಬಂದ್ರೂ ಯಾವ ರೀತಿ ಮಾಡಬೇಕು, ಯಾವ ರೀತಿ ತೊಗೊಂಡೋಗ್ಬೇಕು, ನೆಕ್ಸ್ಟ್ ಭವ್ಯ ಏನು ಮಾಡಬೇಕು. ಬಿಕಾಸ್ ಇವಾಗ ನನಗೂ ಒಂದು ಕ್ವಶನ್ಸ್ ಇದೆ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದು. ಇವಾಗ ಬಂದು ಒಂದು 3 ದಿನ ಆಗಿದೆ, 2-3 ದಿನ ಆಗಿದೆ, ನನಗೂ ಇನ್ನೂ ಪ್ರಾಸೆಸ್ ಆಗ್ತಿಲ್ಲ. ನಾನು ಏನು ಮಾಡಬೇಕು ನೆಕ್ಸ್ಟು, ಮೂವೀಸ್ ಮಾಡಬೇಕಾ, ಸೀರಿಯಲ್ಸ್ ಮಾಡಬೇಕಾ ಅನ್ನೋದು. ಸೊ ಯಾವ ರೀತಿ ಆಫರ್ಸ್ ಬರುತ್ತೋ ಅದನ್ನು ಹೇಗೆ ನಿಭಾಯಿಸ್ಕೊಂಡು ತೊಗೊಂಡೋಗ್ಬೇಕು ಅನ್ನೋದು ನಾನು ಅನಲೈಸ್ ಮಾಡ್ತಿದ್ದೀನಿ. ಸೊ ನೋಡೋಣ, ಲೈಕ್ ಏನಾಗುತ್ತೋ ಅದನ್ನೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಮತ್ತೊಂದು, ಈಗ ಬಿಗ್ ಬಾಸಲ್ಲಿ ಇರುವಾಗಲೇ ನಿಮ್ಗೊಂದು ಆಫರ್ ಬಂತು, ಹೊಸ ರಿಯಾಲಿಟಿ ಶೋ. ಅದ್ರ ಜೊತೆಗೆ ಅಂದರೆ ಆ ಶೋ ಬಗ್ಗೆ ಹೋಗ್ತಿದ್ದೀರಾ, ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಲ್ವಾ ನೀವು? ಎಸ್, ನಾಳೆಯಿಂದ ಶೂಟ್ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ದು. ಸೊ ಎಕ್ಸೈಟೆಡ್, ಒಂಥರ ಖುಷಿ ಇದೆ, ಒಂಥರ ನರ್ವಸ್ ಇದೆ. ಬಿಕಾಸ್ ಅಷ್ಟು ಇದಾದಮೇಲೆ ಇಷ್ಟೋ ಜನ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಆ ವೇದಿಕೆಯಲ್ಲಿ ನೋಡಬೇಕು, ಮಾತಾಡಬೇಕು, ಏನಾಗುತ್ತೋ, ಯಾವ ರೀತಿ ಇರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತೂ ಇರುತ್ತೆ. ಬಟ್ ನಾನು ಯಾವ ರೀತಿ ಆಡ್ತೀನಿ, ಯಾವ ರೀತಿ ಇರ್ತೀನಿ ಅನ್ನೋದು ನನಗೂ ಸಿಕ್ಕಾಬಡೆ ಜೋಶಲ್ಲಿದ್ದೀನಿ. ಬಟ್ ಆಲ್ ಸೆಟ್ ಟು ಗೋ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ. ನೋಡೋಣ.